ಇನ್ನು ಸ್ಟಾರ್ ವಾರ್ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಮೊನ್ನೆ ಸುದೀಪ್ ಅವರು ಯುದ್ಧದ ಮಾತು, ಅದಾದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಕೊಟ್ಟಂತ ಹೇಳಿಕೆ ಬಹಳ ಕೆಟ್ಟ ಕಮೆಂಟ್ಗಳಿಗೆ ಕಾರಣ ಆಗ್ತಾ ಇತ್ತು. ಕೆಟ್ಟ ಕಮೆಂಟ್ ಮಾಡಿದ ಕ್ರಿಮಿಗಳ ವಿರುದ್ಧವಾಗಿ ವಿಜಯಲಕ್ಷ್ಮಿ ಅವರು ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಈಗ ಅಂತ ಕ್ರಿಮಿಗಳು ಬಾಲ ಮುದುರ್ಕೊಂಡು ಕ್ಷಮೆ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ದರ್ಶನ್ ಸುದೀಪ್ ಫ್ಯಾನ್ಸ್ ಮಧ್ಯೆ ಸ್ಟಾರ್ ವಾರ್. ವಿಜಯಲಕ್ಷ್ಮಿ ದೂರು ನೀಡುತ್ತಿದ್ದಂತೆ ಕ್ಲಾಸ್ ಫ್ಯಾನ್ಸ್ಗೆ ಢರ್. ನಟ ಸುದೀಪ್ ಹುಬ್ಬಳ್ಳಿಯಲ್ಲಿ ನಿಂತು ಯುದ್ಧದ ಮಾತು ಆಡ್ತಿದ್ದಂತೆ ಫ್ಯಾನ್ಸ್ಗಳ ಮಧ್ಯೆ ಕಿಡಿ ಹೊತ್ತಿಕೊಂಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವೀರರ ಯುದ್ಧ ಶುರುವಾಗಿತ್ತು. ಇದೇ ವೇಳೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಬ್ಯಾಡ್ ಕಮೆಂಟ್ ಮಾಡುವ ಮೂಲಕ ಕಿರಾತಕರು ವಿಕೃತ ಸಂತೋಷ ಅನುಭವಿಸಿದ್ರು. ಕೂಡಲೇ ಬೆಂಗಳೂರು ಕಮಿಷನರ್ ಕಚೇರಿಗೆ ಬಂದು ವಿಜಯಲಕ್ಷ್ಮಿ ಈ ಬಗ್ಗೆ ದೂರು ನೀಡಿದ್ರು. ಇದೀಗ ವಿಜಯಲಕ್ಷ್ಮಿ ದೂರು ನೀಡ್ತಾ ಇದ್ದಂತೆ ಕಿಡಿಗೇಡಿಗಳಿಗೆ ಭಯ ಶುರುವಾಗಿದೆ. ಅಕೌಂಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ದೂರು ದಾಖಲಾದ ಅರ್ಧ ಗಂಟೆಯಲ್ಲಿ ಬಹುತೇಕ ಖಾತೆಗಳು ಡಿಲೀಟ್ ಆಗಿವೆ. ಮೆಸೇಜ್ ಮಾಡಿದ್ದ ಟ್ರೋಲ್ ಪೇಜ್ ಅಡ್ಮಿನ್ ಒಬ್ಬ ವಿಜಯಲಕ್ಷ್ಮಿ ಅವರಿಗೆ ಕ್ಷಮೆ ಕೇಳಿದ್ದಾನೆ. ನಮ್ಮ ಕೊಪ್ಪಳ ಮಿಮ್ಸ್ ಅಡ್ಮಿನ್ ಮಾತಾಡ್ತಾ ಇರೋದು. ನಾನು ಮೊನ್ನೆ ತಾನೇ ವಿಜಯಲಕ್ಷ್ಮಿ ಮೇಡಮ್ ಅವ್ರದ್ದು ಮೊನ್ನೆ ಒಂದು ಪೋಸ್ಟ್ ಮಾಡಿದ್ದೆ. ಅದಕ್ಕೆ ಕಾರಣ ಅವರಿಗೆ ಒಂದು ಸ್ವಲ್ಪ ಅದು ನಾನು ಇದನ್ನ ಪೋಸ್ಟ್ ಹಾಕಿದ್ದಕ್ಕೆ ಅವ್ರಿಗೆ ಭಾಳ ಮನಸ್ತಾಪ ಆಗೈತಿ. ಇನ್ನು ನಾನು ತಿಳಿಲಾರ್ದೆ ಆ ಥರ ಅಪ್ಲೋಡ್ ಮಾಡಿದ್ದೀನಿ. ಇನ್ಮೇಲಿಂದ ಯಾವುದೇ ಥರ ಅಪ್ಲೋಡ್ ಆಗಂಗಿಲ್ಲ, ವಿಡಿಯೋಸ್ ಫೋಟೋಸ್ ಯಾರ್ದು. ಇನ್ಮೇಲಿಂದ ಆ ಥರ ನಾನು ಇನ್ನೊಮ್ಮಿಂದ ಮಾಡೋದು ಇಲ್ಲ. ಸ್ಟಾರ್ ವಾರ್ ಬಗ್ಗೆ ಪ್ರತಿಕ್ರಿಯಿಸಿರುವ ನಟ ಶಿವರಾಜ್ ಕುಮಾರ್, ಇದೆಲ್ಲ ಬೇಡ, ಕಿಡಿ ಒಬ್ಬರಿಂದ ಒಬ್ಬರಿಗೆ ಹೊತ್ಕೊಳ್ಬಾರ್ದು, ಅಭಿಮಾನಿ ಯಾರೇ ಇರ್ಲಿ ಕಮೆಂಟ್ ಕೂಡ ಮಾಡಬಾರ್ದು ಅಂತ ಮನವಿ ಮಾಡಿದ್ದಾರೆ. ವಿ ಶುಡ್ ಸ್ಟಾಪ್. ನಾನು ಮೊದಲಿಂದ ಹೇಳ್ತಾ ಬರ್ತೀನಿ, ಎಲ್ಲರಿಗೂ ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದಷ್ಟೇ, ಬೇಡ ಒಬ್ಬರಿಂದ ಇನ್ನೊಬ್ರಿಗೆ ಅದೇನಾಗುತ್ತೆ ಆ ಕಿಡಿ ಆರಬಾರ್ದು. ಅವ ಇಟ್ಸ್ ವೆರಿ ಡೇಂಜರಸ್. ಅದು ಯಾರೇ ಮಾಡಿಲ್ಲ, ಹೆಣ್ಣು ಬಗ್ಗೆ ಯಾವ ಹೆಣ್ಣು ಬಗ್ಗೆ ಮಾಡ್ದು ತಪ್ಪೇ ಅದು. ಅದು ಯಾರು ನನ್ನ ಅಭಿಮಾನಿಗಳೇ ಮಾಡಿಸ್ತಾರೆ. ನನ್ನ ಅಭಿಮಾನಿಗಳು ಅಂತ ಹೇಳ್ತೇನೆ. ನನ್ನ ಅಭಿಮಾನಿ ಯಾಕೆ ಸ್ವಾರ್ಥ ಹೇಳ್ಬೇಕು? ಅಭಿಮಾನಿಗಳೇ ಮಾಡಿ, ಯಾವ ಅಭಿಮಾನಿಗಳು ಮಾಡ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.